ಕಾಯಕವೇ ಕೈಲಾಸ. ಬಸವಣ್ಣನವರು ಹೇಳಿದರು ಕಾಯಕವೇ ಕೈಲಾಸವೆಂದು. ಮಹಾತ್ಮ ಗಾಂಧೀಜಿಯವರು ಹೇಳಿದರು ಸತ್ಯಮೇವ ಜಯತೆ ಎಂದು. ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾಯಕ ಮಾನವ ಜನ್ಮವನ್ನು ಸ್ವರ್ಗಲೋಕದಲ್ಲಿ ತೇರಿಸಿತು. ಈ 21ನೇ ಶತಮಾನದಲ್ಲಿ ದುಷ್ಟ ಜನರು ಮಾಡುವ ಕಾಯಕವ ಸತ್ಯವಂತರನ್ನು ಸೈತ ನರಕ ಲೋಕದಲ್ಲಿ ಮುಳುಗಿಸಿತು. ಇದು ಒಂದು ಶತಮಾನನ. ಈ ಶತಮಾನದಲ್ಲಿ ದುಡ್ಡಿದ್ದವನು ದೊಡ್ಡವನು, ಅಧಿಕಾರಿ ಇದ್ದವನು ಅಧಿಪತಿ. ಅಂತ ಅಧಿಪತಿಗಳನ್ನ ಆರಾಣಿಸಿ ಅವನ ಪಾದಕ್ಕೆ ಶಾಸನ ಹುಟ್ಟಿ ಬಂದಿದ್ದಾನೆ ಈ ಭೂಪತಿ. ರಾಯ ಬರುತ್ತಿದ್ದಾನೆ. ಇವನ ಸತ್ಯ ಸಾಹಸವನ್ನು ನಾನು ಪರೀಕ್ಷಿಸಲೇಬೇಕು. ನಿಂತಿಕೋ. ಏಕೆ ನಿನ್ನ ಹೆಸರೇನ? ಹರಿಯುವ ನೀರು, ಉರಿಯುವ ಬೆಂಕಿ, ಬೀಸುವ ಗಾಳಿಯಿಂದ ಹಿಡಿದು ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಜೀವಿಗಳಿಗೆ ಗೊತ್ತು ನಾನು ರಾಯನೆಂದು. ನಿನಗೆ ಗೊತ್ತಿಲ್ಲವೇ? ಅಂದರೆ ವೀರರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿರುವ ರಾಯಣ್ಣನ ಅಂತ ವೀರ ಕೇಸರಿ ಹೆಸರನ್ನು ಇಟ್ಟುಕೊಂಡು ಅವನ ಹೆಸರಿನ ಮೇಲೆ ನಿನ್ನ ಅವಭ್ರಸುತ್ತ ಹೋಗುವ ರಾಯಣ್ಣನ. ನಿನ್ನ ಹೆಸರೇನು? ಭೂಪತಿ. ಭೂಪತಿ. ಹೇ ಭೂಪತಿ, ನೀನು ಅವ ಎಂದ ತಕ್ಷಣ ಹಾಲು ಮತದ ಹುಲಿ ಎನ್ನ ಗುರು ಬಿಬಿ ಪೊಲೀಸ್ ಕವಿಗಳ ಬರೆದಿರುವ ಡೈಲಾಗು ನನಗೆ ನೆನಪಿಗೆ ಬರುತ್ತೆ. ಆದರೂ ನಿನ್ನಂತವರ ಮುಂದೆ ಹೇಳಬಾರದು. ಅಂತ ಸಮಯ ಬಂದಾಗ ಹೇಳ್ತೇನೆ. ನೋಡಿ, ತಾಯಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಸೂರ್ಯಚಂದ್ರ ಇರೋರಿಗೂ ಹೆಸರುಳಿಸಿದವನು ಅಣ್ಣ ರಾಯಣ್ಣ. ಬಡವರಿಗಾಗಿ, ಅಮಾಯಕರಿಗಾಗಿ, ರೈತರಿಗಾಗಿ ಹೋರಾಟ ಮಾಡುವನ ಈ ರೈತನ ಮಗ ರಾಯ. ರೈತನ ಮಗ ರೈತರ ಪರ ಹೋರಾಟ ಮಾಡ್ತೀನಿ ಎಂದು, ರೈತರಿಗಾಗಿ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಸರ್ಕಾರದಿಂದ ಬಂದ ದುಡ್ಡನ್ನು ನುಂಗಿ ನೀರು ಕುಡಿಯುವ ನಿಮ್ಮಂತ ಹೋರಾಟಗಾರರನ್ನು ಸಾಕಷ್ಟು ಜನರನ್ನು ಕಂಡಿದ್ದಾನೆ ಈ ಭೂಪತಿ. ಸುಮ್ಮನೆ ನಿನ್ನ ಬೆನ್ನಲ್ಲಿ ನೀನು ತೊಟ್ಟಿಕೊಳ್ಳಬೇಡ. ಲೇ ಭೂಪತಿ, ಚುನಾವಣೆ ಬಂದಾಗ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡು ರೈತರಿಗೆಲ್ಲ ಏನೆಲ್ಲ ಮಾಡ್ತೀನಿ ಒಂದು ಆಶ್ವಾಸನೆ ಕೊಟ್ಟು ಆರ್ಜಿ ಬಂದ ನಂತರ ಗಪ್ ಚುಪ್ಪಾಗಿ ಕೂತುಕೊಳ್ಳುವ ರಾಜಕಾರಣಿ ಈ ರಾಯ. ಒಬ್ಬ ರೈತ ಸಂಕಟದಿದ್ರೆ ಸಾಕು, ಸ್ವಂತ ದುಡ್ಡನ್ನಾದ್ರೂ ಕೊಟ್ಟು ಅವರ ಸಂಕಟವನ್ನು ಪಾರು ಮಾಡುವುದೇ ಈ ರಾಯನ ಧರ್ಮ. ರಾಯನ ಧರ್ಮ. ಕರ್ಮವಂತರು ತುಂಬಿ ತುಳುಕುತ್ತಿರುವ ಈ ಕಲಿಯುಗದಲ್ಲಿ ನಿನ್ನಂತ ಧರ್ಮ ಎಲ್ಲಿಗೆ ಮುಟ್ಟಬೇಕು?
ನಿನ್ನ ಕೈಯಲ್ಲಿರುವ ಹಣದ ಸೂಟ್ ಕೇಸ್. ಹೌದು, ಇದುವರೆಗೆ ಸರ್ಕಾರದಿಂದ ಬರುವ ರೈತರ ದುಡ್ಡಲ್ಲ ಆ ವೆಂಕಟಗೌಡನ ಅಕೌಂಟಿಗೆ ಸೇರುತ್ತಿತ್ತು. ಅದನ್ನು ತೈಸಿ ಹಾಕಿ ಪ್ರತಿಯೊಬ್ಬ ರೈತರಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಮಾಡಿಸಿ ಅವರ ದುಡ್ಡನ್ನು ಅವರ ಕೈಗೆ ಸೇರುವಂತೆ ಮಾಡಿದ್ದೇನೆ. ಹೌದಾ? ಈಗ ನಿನ್ನ ಕೈಯಲ್ಲಿರುವ ದುಡ್ಡನ್ನು ನಾನು ಹೊಡೆದುಕೊಂಡು ಹೋದರೆ ಅದು ನಿಮ್ಮ ಅಪ್ಪನ ಕೈಗೆ ಸಾಧ್ಯವಿಲ್ಲ. ಇವನ ಭೂಪತೆ ನಿನ್ನ ತೆರೆಬಡಿಯನ್ನು ತೆಗೆದಾದರೂ ನಿನ್ನ ಕೈಯಲ್ಲಿರುವ ಹಣದ ಸುಟ್ಕೇಸನ್ನು ನಾನು ಒಯ್ಯುತ್ತೇನೆ. ಲೇ ಭೂಪತಿ, ಇವನು ರಾಯ ಕುರಿಯ ಕುಡಿದು ಬೆಳೆದವ, ಭೂಮಿ ತಾಯದ ಬೆವರಿಸ್ಯಾವ. ನಿನ್ನಂತ ಏಕಂಗಿಗಂತೂ ನನ್ನ ಕೂಡದ ಕೂಡ ಸಹಿತ ಅಲ್ಲಾಡುವುದಿಲ್ಲ. ನೀನು ತಂದೆಗೆ ಹುಟ್ಟಿದ ಮಗನ, ನೀನು ಗಂಡಸರಾಗಿದ್ದರೆ ನಾನು ಇಲ್ಲಿ ಒಂದು ಗೆರೆ ಐತೇನೆ. ಈ ಗೆರೆಯ ಮೇಲೆ ಹಣ ತುಂಬಿದ ಸೂಟ್ಕೇಸ ನಡೀತೇನೆ. ನೀನು ತಂದೆಗೆ ಹುಟ್ಟಿದ ಮಗನಾದರೆ ಈ ರಾಯನ ಶಕ್ತಿಯನ್ನು ಮೀರಿಸಿ ಈ ಹಣ ತುಂಬಿದ ಸೂಟ್ಕೇಸನ್ನು ತೆಗೆದುಕೋ. ತೆಗೆದುಕೋ. ನನ್ನಂತ 10 ಮಂದಿ ಬಂದರು, ನೀನು ಬಗ್ಗುವುದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂದರೆ ನೀನು ಚಕ್ರವರ್ತಿ. ಅಂದರೆ ಆ ವೆಂಕಟಗೌಡರಿಗೆ ಸವಾಲು ಹಾಕಿ ಆ ರಾಷ್ಟ್ರೀಯ ಘೋಷಣೆ ಕಟ್ಟಿದ ಆ ಚಕ್ರವರ್ತಿನ. ಹೌದು ರಾಯ, ಎಲೆಮರೆ ಕಾಯಂತೆ ದೂರದಲ್ಲಿದ್ದುಕೊಂಡು ನಾನು ಕೂಡ ರೈತರಿಗಾಗಿ ಹೋರಾಟ ಮಾಡುವವನು. ಚಕ್ರವರ್ತಿ, ನೀನು ನನ್ನ ಮೇಲೆ ದೌರ್ಜನ್ಯ ಮಾಡ್ತೇನೆಂದು ತಿಳಿದು ನಿನಗೆ ತಡೆ ತಟ್ಟಿ ಸವಾಲು ಹಾಕಿ ನಿಲ್ಲಬೇಕಾಯ್ತು. ಐ ಆಮ್ ಸಾರಿ. ಕೇಳಬೇಕಾದ ನಾನು ರಾಯ. ನಿನ್ನ ಧೈರ್ಯವನ್ನು ಪರೀಕ್ಷೆ ಮಾಡಲು ನಾನು ಆ ತರ ಮಾತನಾಡಿದೆ. ಈ ನಿನ್ನ ಬಲಿಷ್ಠವಾದ ದೇಹ ನೂರಾರು ಬಲವನ್ನು ಮೀರಿಸುವಂತದ್ದು. ನಿನ್ನ ಹೋರಾಟಕ್ಕೆ ಶುಭವಾಗಲಿ. ನನ್ನ ಹೋರಾಟಕ್ಕಿಂತ ಬಡವರ ಏಳಿಗೆಗಾಗಿ ನಿನ್ನ ಹೋರಾಟ ಜಾಸ್ತಿ ಇದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರ ಹೋರಾಟದಿಂದ ಊರಿಗೆ ಒಳ್ಳೆದಾದರೆ ಸಾಕು. ಚಕ್ರವರ್ತಿ, ನಾನು 2 ದಿನ ಊರಲ್ಲಿದ್ದಿಲ್ಲ. ನಾನು ಬೆಂಗಳೂರಿಗೆ. ನನ್ನ ಅಣ್ಣ ಅತ್ತಿಗೆಯನ್ನು ಪರಿಚಯ ಮಾಡಿಕೊಳ್ತೇನೆ. ಬಾ ಹೋಗೋಣ. ಬಾ ರಾಯ, ಹೋಗೋಣ. ದ್ವೇಷದ ವ್ಯಕ್ತಿ ರೋಷಾಗ್ನಿ ಜ್ವಾಲೆ ಉರಿದುರಿದು
ಕರ್ತವ್ಯ ಮುಂದೆ ಐತಿ. ಮುಗಿತಲೇ